ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಒಂದು ಬಹುಮುಖ್ಯವಾದಂತಹ ಇಂಪಾರ್ಟೆಂಟ್ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ಮಾಡ್ತಾ ಇದ್ದೇನೆ ವಿಡಿಯೋನ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡದೆ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಈಗಾಗಲೇ ಮಾರುಕಟ್ಟೆಯಲ್ಲಿ ಒಂದು 350 ರೂಪಾಯಿ ನೋಟು, ಈ ಹೊಸ ನೋಟಿನ ಬಗ್ಗೆ RBI ನೀಡಿದ ಮಾಹಿತಿ ಏನು, ಅದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ 350 ಒಂದು ರೂಪಾಯಿಯ ಒಂದು ನೋಟ್ ಹರಿದಾಡ್ತಿದೆ ಈಗಾಗಲೇ. ಸೊ ಅದ್ರ ಬಗ್ಗೆ ಒಂದು ಮಾಹಿತಿನ, ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ನಿಮಗೆ, ಏನಿದು 350 ರೂಪಾಯಿ ಒಂದು ನೋಟು ಈಗಾಗಲೇ ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಸೊ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಈ ಒಂದು ಫೋಟೋ, ಸೊ 350 ರೂಪಾಯಿ ಮುಖಬೆಲೆಯ ನೋಟುಗಳು ಮಾರುಕಟ್ಟೆಯಲ್ಲಿ ಕಾಣ್ತಾ ಇವೆ. ಸೊ ರಿಸರ್ವ್ ಬ್ಯಾಂಕ್ ಈ ಬಗ್ಗೆ ಹೇಳಿದ್ದೇನು, ಸೊ ಈ ಒಂದು ಫೋಟೋ ಮಾತ್ರ ಕಾಣ್ತಾ ಇವೆ ಅಂತ ಹೇಳಿ ಒಂದು ಫೋಟೋನ ಹರಿದಾಡ್ತಿದೆ. ಸೊ ಇದ್ರ ಬಗ್ಗೆ ಏನು, ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಗೊತ್ತಾಗಬೇಕು. ಸೊ ಏನಿದು ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ. ಸೊ ಈ ಒಂದು ಇದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲಾಗಿ ನೋಡ್ತಾ ಇದ್ದೀರಾ, ಹಾಗೆ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವೀಡಿಯೋಗೆ ಹೋಗೋಣ ವೀಕ್ಷಕರೇ. ಸೊ ಕಳೆದ ಕೆಲವು ದಿನಗಳಿಂದ ಏನಾಗ್ತಿದೆ, ಫೇಸ್ಬುಕ್ನಲ್ಲಿ ಎಲ್ಲ ಈ ಸಾಮಾಜಿಕ ಮಾಧ್ಯಮ ದಾಳಗಳಲ್ಲಿ ಈ ಒಂದು 350 ರೂನ ನೋಟುಗಳು ಮಾರುಕಟ್ಟೆಗೆ ಬಂದಿವೆ ಎಂದು ಹೇಳಿಕೊಳ್ಳುವ ಒಂದು ಫೋಟೋ ಒಂದು ಹರಿದಾಡ್ತಿವೆ ಅಲ್ವಾ. ಸೊ ನಿಜಕ್ಕೂ ಏನಿದ್ರ ಸಂಗತಿ, RBI ಹೇಳಿದೇನು ಅದ್ರ ಬಗ್ಗೆ ಕೇಳೋಣ. ಸೊ ನೀವೆಲ್ಲರೂ ಕೂಡ ಹೀಗೆ ನೋಟ್ ಬಂದಿದೆ. ಸೊ ಸಾಮಾನ್ಯವಾಗಿ ಒಂದು ಸಾಮಾನ್ಯ ಜನರು, ಅದಕ್ಕೂ ಒಂದು ಮೊಬೈಲ್ ಫೋನ್ ಏನಿದೆ ಅಥವಾ TV ಏನಿದೆ, ಇದನ್ನ ಯೂಸ್ ಮಾಡಿದವರು ಇನ್ನೂ ಕೂಡ ಇದ್ದಾರೆ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ. ಹಾಗಿದ್ರೆ ಅವರು ಕೂಡ ಪಾಪ 350 ನೋಟ್ ಬಂದಿದೆ ತಗೊಳ್ಳಿ ಅಂತೇಳಿ ಕೊಟ್ಬಿಟ್ರೆ, ಇಲ್ಲ ಅದು ತಗೊಬಿಟ್ರೆ, ಅವರು ಒಂದು ಚಾಲ್ತಿಯಲ್ಲಿ ಇಲ್ಲದ ಒಂದು ನೋಟನ್ನು ಅವ್ರು ತಗೊಬಿಟ್ರೆ ಅಂತ ಹೇಳಿ ಯಾರಾದರೂ ನೋಡ್ತಾ ಇದ್ದರೆ ಈ ಒಂದು ವಿಷಯನ ತಿಳಿಸಿ ಅವರಿಗೆ, ಇದನ್ನು ಇಂತಹ ಒಂದು ನೋಟ್ ಏನಾಗಿದೆ ಅದ್ರ ಬಗ್ಗೆ ತಿಳಿಸಿ ಅಂತ ಹೇಳಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ 500, 200, 100, 50, 20, 10 ಮತ್ತು 5 ರೂಪಾಯಿ ಮುಖಬೆಲೆಯ ನೋಟುಗಳು ಚಾಲ್ತಿಯಲ್ಲಿವೆ. ಸೊ ಆದರೆ ಇದೀಗ 350 ರೂಪಾಯಿ ಮುಖಬೆಲೆಯ ನೋಟುಗಳು ಮಾರುಕಟ್ಟೆಯಲ್ಲಿ ಹರಿದಾಡುತ್ತವೆ ಎನ್ನುವ ಸುದ್ದಿ ಎಲ್ಲೆಡೆ ಹಬ್ಬಿದೆ. ಸೊ ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ 350 ನೋಟ್ಗಳು ಮಾರುಕಟ್ಟೆಗೆ ಬಂದಿವೆ ಎಂದು ಹೇಳಿಕೊಳ್ಳುವ ಫೋಟೋ ಒಂದು ಹರಿದಾಡ್ತಿವೆ ಅಲ್ವಾ. ಸೊ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಈ ಒಂದು ಫೋಟೋಗಳನ್ನು ಹಂಚಿಕೊಂಡ ಕೆಲವು ಬಳಕೆದಾರರು ಈ ಒಂದು 350 ನೋಟುಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದ್ದು ಈಗ ಈ ಒಂದು ಮಾರುಕಟ್ಟೆಯಲ್ಲಿ ಚಲಾವಣೆಯಲ್ಲಿ ಇವೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಸೊ ಇದು ಏನು, ನಿಜಕ್ಕೂ ಇದ್ರ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಯಾರು ಕೂಡ ಬೆಪ್ಪು ಬೀಳಬೇಡಿ, ಗೊತ್ತಿದ್ದು ಬೆಪ್ಪು ಬೀಳಬೇಡಿ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇನ್ನು ಈ ವಿಡಿಯೋವನ್ನು ವೀಕ್ಷಿಸಿದ ಅನೇಕರು ಏನು ಮಾಡ್ತಾರೆ ಅಂದರೆ, ಒಂದು 350 ನೋಟ್ ಇದೆ ಅಂತೇಳಿ ಇದನ್ನು ತಮ್ಮ ಖಾತೆಗಳಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಶೇರ್ ಮಾಡ್ತಾ ಇದ್ದಾರೆ 350 ನೋಟ್ ಬಂದಿದೆ ಅಂತ. ಸೊ ಹಾಗಾಗಿ ಈ 350 ರೂಪಾಯಿ ನೋಟು ಸಂಚಲನ ಮೂಡಿಸಿದೆ. ಆದರೆ 350 ನೋಟಿನ ಕುರಿತು ರಿಸರ್ವ್ ಬ್ಯಾಂಕ್ ಇನ್ನೂ ಯಾವುದೇ ಅಧಿಕೃತ ಘೋಷಣೆಯನ್ನು ಮಾಡಿಲ್ಲ ಅಲ್ವಾ. ಸೊ ಇದೊಂದು ಸುಳ್ಳು ಸುದ್ದಿ ಎನ್ನುವ ಫ್ಯಾಕ್ಟ್ ಚೆಕ್ ಮೂಲಕ ತಿಳಿದು ಬಂದಿದೆ. ಸೊ ನಾನು ಇದನ್ನು ಹೇಳೋಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ 350 ನೋಟ್ ಬಂದಿದೆ ಅಂತೇಳಿ ತಗೋಬೇಡಿ, ಯಾರು ಕೂಡ ಅಷ್ಟು ಈಸಿಯಾಗಿ ತಗೊಳ್ಳೋದಿಲ್ಲ. ಆದರೂ ಕೂಡ ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂಥದ್ದು ಕೂಡ ನೋಡುವ ಒಂದು ಪರಿಸ್ಥಿತಿಯಲ್ಲಿ ಇರಲ್ಲ ನಮ್ಮ ಈ ಕಾಲದ ಒಂದು ಬಡವರು. ಸೊ ಕೆಲವು ಸಾಮಾಜಿಕ ಮಾಧ್ಯಮದ ಬಳಕೆದಾರರು ಈ ನಕಲಿ ನೋಟಿನ ಫೋಟೋವನ್ನು ಬಳಸಿಕೊಂಡು ಇದನ್ನೇ ಅಧಿಕೃತವೆಂದು ತೋರಿಸಲು ಹೊರಟಿದ್ದಾರೆ. ಸೊ ಜನರನ್ನು ಗೊಂದಲಕ್ಕೀಡು ಮಾಡುವುದು ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಭಾರೀ ಕೋಲಾಹಲ ಸೃಷ್ಟಿಸುವ ಉದ್ದೇಶದಿಂದ ಹೀಗೆ ಮಾಡಲಾಗಿದೆ ಎನ್ನಲಾಗ್ತಿದೆ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಸ್ತುತ ₹10, ₹20, ₹50, ₹100, ₹200 ಆ್ಯಂಡ್ ₹500 ಮತ್ತು ₹2000 ನೋಟುಗಳನ್ನು ಮಾತ್ರ ಚಲಾವಣೆಗೆ ತರಲಾಗಿದೆ. ಅದರಲ್ಲೂ ಈಗ 2000 ನೋಟ್ ಈಗ ಇಲ್ಲ ಅಲ್ವಾ. ಸೊ ಯಾವುದೇ ಹೊಸ ನೋಟ್ಗಳನ್ನು ಪರಿಚಯಿಸುವ ಮೊದಲು ಅಧಿಕೃತ ಪ್ರಕಟಣೆಯನ್ನು ನೀಡುವುದಾಗಿ ರಿಸರ್ವ್ ಬ್ಯಾಂಕ್ ದೃಢಪಡಿಸಿದೆ. ಸೊ 350 ನೋಟಿನ ಬಗ್ಗೆ ಇರುವ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ರಿಸರ್ವ್ ಬ್ಯಾಂಕ್ ಮತ್ತು PTI ದೃಢಪಡಿಸಿವೆ. ಆದ್ದರಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುವ ವದಂತಿಗಳಂತಹ ಸುಳ್ಳು ಮಾಹಿತಿಯನ್ನು ನೀವು ನಂಬೇಡಿ ಎಂದು ಸಾರ್ವಜನಿಕರಿಗೆ ನಾನು ಹೇಳ್ತಾ ಇದ್ದೇನೆ. ಸೊ 350 ನೋಟ್ ಇದೆ ಅಂತೇಳಿ ಯಾರಾದರೂ ಬೆಪ್ಪು ಬಿಡಿಸೋ ಕೆಲಸ ಮಾಡಿದರೆ ಪ್ಲೀಸ್ ಅದನ್ನ ನಂಬೇಡಿ, ಸೊ ತಗೋಬೇಡಿ ಅಂತ ಹೇಳ್ತಾ ಇದ್ದೇನೆ. ಸೊ
ಅವರು ಅಧಿಕೃತ ಘೋಷಣೆಯನ್ನು ಮಾಡ್ತಾರೆ ಈ ಒಂದು ಮುನ್ನರಿತ ನೋಟು ಇದೆಯಾ ಇಲ್ವ ಅನ್ನೋದ್ರ ಬಗ್ಗೆ. ಸೊ ಹಾಗೆ ಆ ಒಂದು ನೋಟ್ ಬಂದರೂ ಕೂಡ ನಾವು ಕೂಡ ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ ಆ ಒಂದು ವಿಷಯದ ಬಗ್ಗೆ ಹೇಳ್ತೇವೆ ಅಲ್ವಾ. ಸೊ ಹಾಗಿದ್ರೆ ನೀವು ಸುಮ್ಮನೆ ಆ ಒಂದು ನೋಟ್ನ ತಗೋಬೇಡಿ, ಗೊತ್ತಿಲ್ಲದೆ ಪಾಪ ಅದರಲ್ಲೂ ಬಡವರಿಗೆ ಹೇಳ್ತಾ ಇರೋದು. ಸೊ ಈ ಒಂದು ನೋಟ್ ಬಂದಿದೆ ಅಂತೇಳಿ ಕೈಗೆ ಇಡಿಸ್ಬಿಡ್ತಾರೆ. ಸೊ ಅದನ್ನೆಲ್ಲ ನೋಡ್ಕೊಳ್ಳಿ, ಸ್ವಲ್ಪ ಎಚ್ಚರವಾಗಿರಿ. ಇಂದಿನ ಲೋಕ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಒಳ್ಳೆಯ ವಿಷಯಗಳಾಗಲಿ ಅಥವಾ ನಿಮ್ಮ ಒಂದು ಒಳ್ಳೆತನಕ್ಕೆ ಒಳ್ಳೆಯದನ್ನು ಯಾರು ಬಯಸೋದಿಲ್ಲ. ನನಗೆ ಬೇಕಾದಷ್ಟು ಎಷ್ಟು ಅನ್ನೋದ್ರ ಬಗ್ಗೆ ಕೂಡ ಎಲ್ಲರೂ ಯೋಚನೆ ಮಾಡ್ತಾರೆ ಅಲ್ವಾ. ಸೊ ಹಾಗಿದ್ರೆ ನೀವು ಕೂಡ ಅಲರ್ಟ್ ಆಗಿರಿ ಎಲ್ಲ ವಿಷಯದಲ್ಲೂ. ಸೊ ಎಲ್ಲವನ್ನೂ ಕಣ್ಣು ಮುಚ್ಚಿ ನಂಬೇಡಿ ಅಂತ ಹೇಳ್ತಾ ಇದ್ದೇನೆ. ಸೊ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.